ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಚರಣೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಸೋಲೂರು ಹೋಬಳಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮರ ಶಿವಕುಮಾರ್ ಹಾಗೂ ಎಲ್ಲ ಸದಸ್ಯರು ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯ್ಕ್ ಮಾತನಾಡಿದ ಅವರು, ಗಾಂಧಿಯವರು ಅಹಿಂಸೆಯ ಮೂಲಕವೇ ಹೋರಾಟದ ನೇತೃತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟ ನಮ್ಮೆಲ್ಲರಿಗೂ ಮಾದರಿ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್ ಮಾತನಾಡಿ, ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಶ್ರಮಿಸಿದರು. ಅಹಿಂಸೆಯ ಅಸ್ತ್ರ ಹಿಡಿದು ರಾಷ್ಟ್ರವನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಯಶಸ್ವಿಯಾದ ಬಳಿಕವೂ ತಮ್ಮ ಸರಳ ಬದುಕನ್ನ ಮುಂದುವರೆಸಿದ ಮಹಾನ್ ಚೇತನ ಇಂದಿಗೂ ಮಾದರಿ ನಾಯಕರಾಗಿದ್ದಾರೆ. ಗಾಂಧೀಜಿಯವರ ಕನಸು ದೇಶ ಸ್ವಚ್ಛವಾಗಿರಬೇಕು, ರಾಮರಾಜ್ಯವಾಗಿರಬೇಕು, ನಾಡು ಹಸಿರುಮಯವಾಗಿರಬೇಕು ಎನ್ನುವುದು. ಮಕ್ಕಳು ಪೋಷಕರು ತಮ್ಮ ಮನೆಯ ಮುಂದೆ ಸಸ್ಯಗಳನ್ನ ಬೆಳೆಸುವ ಪಣ ತೊಡೋಣ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮದ ಮುಖಂಡರು, ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ಇವತ್ತು ಗಾಂಧಿ ಜಯಂತಿ ಗ್ರಾಮ ಪಂಚಾಯತಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗಾಂಧಿ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಪಂಚಾಯತಿ PDO, ಸೆಕ್ರೆಟರಿ ಅವರು, ಸದಸ್ಯರುಗಳು, ವರ್ಕರ್ಗಳು ಎಲ್ಲರೂ ಸೇರಿ ಜೋರಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಗಾಂಧಿ ಜಯಂತಿನ ಆಚರಣೆ ಮಾಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗಿದೆ, ಜನಕ್ಕೆ ಸಂತೋಷವಾಗಿದೆ. ಅದರಿಂದ ಗಾಂಧಿ ಜಯಂತಿನ ಜೋರಾಗಿ ಆಚರಣೆ ಮಾಡಿದ್ದೀವಿ. ಮುಂದಿನ ಪೀಳಿಗೆ ಯುವಕರಿಗೆಲ್ಲ ನಾವು ಹೇಳ್ತಾ ಇದ್ವಿ, ದೇಶಾಭಿಮಾನದಿಂದ ಗಾಂಧೀಜಿಯವರು ದೇಶ ಉಳಿಸ್ಕೊಟ್ರು, ಅದೇ ಥರ ಸ್ವತಂತ್ರ ತಂದುಕೊಟ್ರು. ನೀವು ಜನಗಳು ಯುವಕರೆಲ್ಲ ಎಚ್ಚೆತ್ಕೊಂಡು ದೇಶಾಭಿಮಾನವಾಗಿ ಎಲ್ಲರೂ ಹೋರಾಟ ಮಾಡಿ ಯಾವುದೇ ಒಂದು ಈ ಸಮಸ್ಯೆ ಬಂದರೂ ಎಲ್ಲ ಒಗ್ಗಟ್ಟಿನಲ್ಲಿ ಸಹಕಾರ ಕೊಟ್ಟು ನಮ್ಮ ದೇಶನ ನಾವು ಉಳಿಸ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಜನರಿಗೆ ಮೋಟಗಾನಹಳ್ಳಿ ಗ್ರಾಮ ಪಂಚಾಯತಿ ಆಜುಬಾಜು ಗ್ರಾಮ ಪಂಚಾಯತ್ ಹಳ್ಳಿಗಳಿಗೆಲ್ಲ ಸೇರಿಸಿ ಇವತ್ತು ಆಯುಧ ಪೂಜೆ ಸಮೇತ ಇವತ್ತು ಗಾಂಧಿ ಜಯಂತಿ ಬಂದು ಎಲ್ಲರಿಗೂ ಶುಭ ಕೊಡ್ತೀವಿ. ಚಾಮುಂಡೇಶ್ವರಿ ರೈತರಿಗೆಲ್ಲ ಒಳ್ಳೇದು ಮಾಡಲಿ, ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ನಾವೆಲ್ಲ ಆಶಿಸ್ತೀವಿ. ತಮ್ಮ ಹೆಸರು? ಎಂಆರ್ ಶಿವಕುಮಾರ್, ಮೋಟಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು.